ಬಾಳಗದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು. ನಮಸ್ತೆ ಎಲ್ಲರಿಗೂ, ಕುಸುಮಾ ಸ್ವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ವಿಷಯ ಏನಂದರೆ, ನನಗೆ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬಂದಿದೆ ನೋಡಿ. ಇದರ ಹಿಂಬದಿಯಲ್ಲಿದೆ 6 ಡಿಜಿಟ್ ನಂಬರ್, ಹಿಂದೆ 6 ಡಿಜಿಟ್ ನಂಬರ್ ನೋಡಿ. ಎಲ್ಲರೂ ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ, ವಿಡಿಯೋಸ್ ಹಾಕಿದ ಕೂಡಲೇ ದುಡ್ಡು ಬರ್ತದೆ ಅಂದ್ಕೊಂಡಿರ್ತಾರೆ. ನನ್ನ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಬಿದ್ದಿದೆ, ದುಡ್ಡು ಯಾಕೆ ಬರುವುದಿಲ್ಲ ಅಂದ್ಕೊಂಡಿರ್ತಾರೆ. ನಿಜವಾಗ್ಲೂ ಹಾಗೆಲ್ಲ. ನಾವು ವಿಡಿಯೋ ಹಾಕಿದ ಕೂಡಲೇ ವ್ಯೂವರ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಮಗೆ ಮೊನಿಟೈಸೇಷನ್, ಇದು ಚಾನೆಲ್ ಮೊನಿಟೈಸೇಷನ್ ಆಗಬೇಕು ಅಂತಿದ್ರೆ, ನಾನು ಮೊನಿಟೈಸೇಷನ್ಗೆ ಅಪ್ಲೈ ಮಾಡುವ ಟೈಮಲ್ಲಿ 1,000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚ್ ಅವರ್ ಆಗಬೇಕು ಅಂತಿತ್ತು. ಆದರೆ ಈಗ ಅದು ಕಡಿಮೆ ಆಗಿದೆ. ಈಗ ನಂದು ಹಾಗೆ 1,000 ಸಬ್ಸ್ಕ್ರೈಬರ್ ಆಗಿ ಮತ್ತು 4,000 ವಾಚ್ ಅವರ್ ಆಗಿ ಯೂಟ್ಯೂಬ್ನಿಂದ ಒಂದು ಮೇಲ್ ಬಂತು, ನಿಮ್ಮದು ಇದ್ದ ವಾಚ್ ಅವರ್ ಮತ್ತು ಸಬ್ಸ್ಕ್ರೈಬರ್ ಫಿಲ್ ಆಗಿದೆ, ಇನ್ನು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಮೇಲ್ ಬಂತು. ಅದರ ಪ್ರಕಾರ ಅದರಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇರ್ತದೆ ಅದರ ಪ್ರಕಾರ ಮಾಡ್ತಾ ಬಂದೆವು. ನಾವು ಅದಕ್ಕೆ ಅಡ್ರೆಸ್ ಹಾಕಬೇಕು, ನಮ್ಮ ಹೆಸರು, ಡಾಕ್ಯುಮೆಂಟಲ್ಲೆಲ್ಲ ಹೇಗಿರ್ತಾರೆ ಅದರ ಪ್ರಕಾರವೇ ಮಾಡ್ತಾ ಹೋಗಬೇಕು. ಆಮೇಲೆ ನಮ್ಮದು ಯೂಟ್ಯೂಬ್ ಅದು ನೀವು ಪಾರ್ಟ್ನರ್ ಆಗಿದ್ದೀರಾ ಅಂತ ಇದು ಬರ್ತದೆ. ಮತ್ತೆ ಗೂಗಲ್ ಆಡ್ಸೆನ್ಸಲ್ಲಿ ನಾವು ಅದಕ್ಕೆ ಬೇಕಾದ ಡೀಟೇಲ್ಸ್ ಅದೆಲ್ಲ ಕೊಟ್ಟು, ಆಮೇಲೆ ನಮ್ಮದು ಅಡ್ರೆಸ್ ವೆರಿಫಿಕೇಷನಿಗೆ ಅಂತ, ಅದು ಇದು ನಾನೀಗ ತೋರಿಸಿದೆಲ್ಲ ಅದು ನಮ್ಮದು ಅಡ್ರೆಸ್ ವೆರಿಫಿಕೇಷನ್ಗೆ ಇದಕ್ಕೆ ಇದರಲ್ಲಿ ಪಿನ್ ಬರ್ತದೆ. ಅದನ್ನೆಲ್ಲ ಹಾಕಿದ ನಂತರ ನಮ್ಮದು ಚಾನೆಲ್ ಮಾನಿಟೈಸೇಷನ್ ಕಂಪ್ಲೀಟ್ ಆಗ್ತದೆ. ಇದನ್ನು ಕಂಪ್ಲೀಟ್ ಮಾಡಿದ ನಂತರ ಆಮೇಲೆ ನಮ್ಮ ಅಕೌಂಟಿಗೆ ದುಡ್ಡು ಬೀಳ್ತಾ ಇರ್ತದೆ. ಆದರೆ ದುಡ್ಡು ಕೂಡ ಎಲ್ಲರೂ ಮಾನಿಟೈಸೇಷನ್ ಆದ ಕೂಡಲೇ ದುಡ್ಡು ಬೀಳ್ತದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಮ್ಮ ಅಕೌಂಟಿಗೆ ದುಡ್ಡು ಬೀಳ್ತದೆ, ಅದು ಇಷ್ಟೇ ಅಮೌಂಟ್ ಆಗಬೇಕು ಅಂತ ಇರ್ತದೆ. ಆ ನಂತರ ನಮಗೆ ಅದು ದುಡ್ಡು ಸಿಗ್ತಾ ಇರ್ತದೆ. ನಾವು ತುಂಬ ಕಷ್ಟಪಡಬೇಕು ಯೂಟ್ಯೂಬಲ್ಲಿ. ನಾವು ಮಾನಿಟೈಸೇಷನ್ ಆದ ಕೂಡಲೇ ನಮಗೆ ದುಡ್ಡು ಬರ್ತದೆ ಅಂತ ಕಾಯ್ತಾ ಕೂತ್ರೆ ಸಾಧ್ಯ ಇಲ್ಲ. ವಾರದಲ್ಲಿ 1-2 ವಿಡಿಯೋಸ್ ಆಗ್ತಾ ಇರಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇರಬೇಕು, ನಮ್ಮ ಚಾನೆಲ್ ಗ್ರೋ ಆಗ್ತಾ ಇರಬೇಕು. ಹಾಗಿದ್ರೆ ಮಾತ್ರ ನಮಗೆ ಅದು ನಮ್ಮ ಅಕೌಂಟಿಗೆ ಆ್ಯಡ್ ಆಗ್ತಾ ಹೋಗ್ತದೆ, ನಮಗೆ ದುಡ್ಡು ಬರ್ತದೆ. ನೋಡುವ, ನಾನೀಗ ಇದು ಆಡ್ಸೆನ್ಸ್ ಇಂದ ಪಿನ್ ಬಂದಿದೆ, ನಂದೆಲ್ಲ ಇದು ಮಾನಿಟೈಸೇಷನ್ ಇದು ರೂಲ್ಸ್ ಇದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಕಾಯ್ತೇನೆ ಯಾವಾಗ ಬರ್ತದೆ ಅಂತ. ಆಮೇಲೆ ಇದು ಮಾನಿಟೈಸೇಷನ್ ಕಂಪ್ಲೀಟ್ ಆದ ನಂತರ ನಾವು ಅದಕ್ಕೆ ಗೂಗಲ್ ಆಡ್ಸೆನ್ಸಲ್ಲಿ ಟ್ಯಾಕ್ಸ್ ಫಿಲ್ ಮಾಡಬೇಕು. ಆಮೇಲೆ ಪುನಃ ನಮ್ಮ ಅಕೌಂಟ್ ಡೀಟೇಲ್ಸು ಅದೆಲ್ಲ ಹಾಕಬೇಕು ಅದಕ್ಕೆ. ಇನ್ನು ಆಮೇಲೆ ನಮ್ಮ ಇಷ್ಟು ಅಮೌಂಟನ್ನು ಫುಲ್ ಆಗಬೇಕು ಅಂತ ಉಂಟು. ಇದಾದ ನಂತರ ನಮಗೆ ಅದು ನಮ್ಮ ಅಕೌಂಟಿಗೆ ಹಾಕ್ತಾರೆ. ಹಾಗೆ ನಾನು ಇನ್ನು ಕಾಯಬೇಕು ಎಷ್ಟು ಬರ್ತದೆ ಅಂತ ನೋಡಬೇಕಷ್ಟೇ. ಆಗ್ತಾ ಇದ್ದೇನೆ ನೋಡಿ. ಪ್ರಯತ್ನ ಪಡಿ, ಎಲ್ಲರೂ ಪ್ರಯತ್ನ ಪಡಬೇಕು. ಪ್ರಯತ್ನ ಇಲ್ಲ ಇದ್ರೆ ಏನೂ ಸಾಧ್ಯ ಇಲ್ಲ. ಕಷ್ಟಪಡಬೇಕು. ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಇದು ಅದಕ್ಕೆ ತಕ್ಕ ಪ್ರತಿಫಲ ಸಿಗುವುದು. ನನ್ನ ಚಾನೆಲ್ ಇಷ್ಟು ಗ್ರೋ ಆಗಬೇಕು ಅಂತಿದ್ರೆ ನೀವೇ ಕಾರಣ. ಮತ್ತು ಅದಕ್ಕೆ ಕೆಲವು ರೂಲ್ಸ್ ಅದನ್ನೆಲ್ಲ ನಾನು ಫಾಲೋ ಮಾಡಿದ್ದೇನೆ. ನಾವು ವಿಡಿಯೋ ಮಾಡಬೇಕಿದ್ರೆ ಅದಕ್ಕೊಂದು ಗೈಡ್ಲೈನ್ಸ್ ಇರ್ತದೆ. ನಮ್ಮದೇ ಸ್ವಂತ ಕಂಟೆಂಟ್ ಆಗಬೇಕು, ನಮ್ಮದೇ ಸ್ವಂತ ವಿಡಿಯೋ ಆಗಬೇಕು, ಇನ್ನೊಬ್ಬರದನ್ನು ಕದಿಬಾರ್ದು. ಹಾಗೆಲ್ಲ ಅದನ್ನೆಲ್ಲ ರೂಲ್ಸ್ ನಾನು ಫಾಲೋ ಮಾಡಿದ್ದೇನೆ. ಮತ್ತು ನಾವು ಬೇರೆಯವ್ರದ್ದು ಇದೆಲ್ಲ ಮಾಡಿದರೆ ನಮಗೆ ಕಾಪಿರೈಟ್ ಬರ್ತದೆ, ಅದರಿಂದ ನಮಗೆ ಏನೂ ಸಿಗೋದಿಲ್ಲ. ಮತ್ತು ವಿಷಯ ಕೂಡ ಹಾಗೆ, ಏನಾದರೂ ಒಳ್ಳೆ ವಿಷಯ ಇದ್ದರೆ ಅದನ್ನು ವಿಡಿಯೋ ಮಾಡಿ ಹಾಕ್ಬೋದು. ಇನ್ನೊಬ್ಬರದ್ದು ಮಾತ್ರ ಕದಿಬಾರ್ದು. ನಾವು ಇನ್ನೊಬ್ಬರ ವಿಡಿಯೋ ಹಾಕಬಾರ್ದು, ಇನ್ನೊಬ್ಬರ ಇದು ಕದಿಬಾರ್ದು. ನಾವು ಓನ್ ಏನಾದರೂ ನಾವು ಸ್ವಂತವಾಗಿ ವಿಡಿಯೋ ಮಾಡಿ ಹಾಕಬೇಕು. ಹಾಗಿದ್ದರೆ ನಮಗೇನು, ನಮ್ಮ ಚಾನೆಲ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಏನು ಸಮಸ್ಯೆ ಆಗೋದಿಲ್ಲ. ನಾನು ಅದನ್ನೆಲ್ಲ ರೂಲ್ಸು ಫಾಲೋ ಮಾಡಿದ್ರಿಂದ ನನಗೆ ನನ್ನ ಚಾನೆಲ್ ಬೇಗ ಮಾನಿಟೈಸ್ ಆಯಿತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಆದಷ್ಟು ಬೇಗ ನನಗೆ ಯಾವಾಗ ನನ್ನ ಕೈಗೆ ದುಡ್ಡು ಸಿಗ್ತದೆ ಅಂತ ಕಾಯ್ತಾ ಇದ್ದೇನೆ.
ನನ್ನ ಚಾನೆಲ್ ಇದು 1,000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನನಗೊಂದು ಮೇಲ್ ಬಂತು. ಅದರಲ್ಲಿ ಪ್ರೊಸೀಜರ್ಸ್ ಇರ್ತದೆ ಹೇಗೆಲ್ಲ ಮಾಡಬೇಕು ಅಂತ. ಆದರೆ ನಮಗೆಲ್ಲ ಗೊತ್ತಿರೋದಿಲ್ಲ ನಿಜವಾಗಿ, ಅದು ಏನು ಮಾಡಬೇಕು ಹೇಗೆ ಮಾಡಬೇಕು ಗೊತ್ತಿರೋದಿಲ್ಲ ನಮಗೆ. ಅದಕ್ಕೆ ಯೂಟ್ಯೂಬಲ್ಲೇ ಇದಿರ್ತದೆ, ಕನ್ನಡ ಟೆಕ್ ಚಾನೆಲ್ ಅಂತ ಕೊಟ್ಟರೆ ಸುಮಾರು ಜನರದ್ದು ಬರ್ತದೆ. ನಾನೆಲ್ಲ ಅದನ್ನು ನೋಡಿಯೇ ಒಬ್ಬರದ್ದು ಅಂತಲ್ಲ 3-4-5 ಜನರದ್ದು ನೋಡಿದ್ದೇನೆ. ನೋಡಿ ಅದಕ್ಕೆ ಪ್ರೊಸೀಜರ್ ಏನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಮಾತ್ರ. ಅದರ ಪ್ರಕಾರ ಅದಕ್ಕೆ ಬೇಕಾದ ಡೀಟೇಲ್ಸ್ ಇದೆಲ್ಲ ಕಂಪ್ಲೀಟ್ ಮಾಡಿ ಈಗ ಆ ಪ್ರೊಸೀಜರ್ ಮಾತ್ರ ಫಿಲ್ ಮಾಡುವಾಗ ಕರೆಕ್ಟಾಗಿ ನಮ್ಮ ಒಂದು ವರ್ಡ್ಸ್ ಕೂಡ ಕರೆಕ್ಟಾಗಿರಬೇಕು. ನಾನು ಹಾಗೆ ಕರೆಕ್ಟಾಗಿ ಮಾಡಿದ್ರಿಂದ ನಮ್ಮ ಮನೆ ಅಡ್ರೆಸ್ಸಿಗೆ ಆ ಗೂಗಲ್ ಪಿನ್ ಬಂತು. ಹಾಗೆ ನೀವು ಕೂಡ ಮಾಡೋದಿದ್ರೆ ಕರೆಕ್ಟಾಗಿ ಅದು ಎಲ್ಲ ಕನ್ನಡ ಟೆಕ್ ಚಾನೆಲಲ್ಲಿ ಇರ್ತದೆ, ಸುಮಾರು ಜನರದ್ದು ಉಂಟು ಈಗ. ಅದನ್ನು ನೋಡಿ ನಾನೇ ಸ್ವಂತವಾಗಿ ಮಾಡಿದೆ. ಡೌಟ್ಸ್ ಬಂದರೆ ಅವರು ಡೌಟ್ಸಿಗೆ ಅವರು ರಿಪ್ಲೈ ಮಾಡ್ತಾರೆ, ಅದಕ್ಕೆ ನಾನೇ ಮಾಡಿದೆ. ಹಾಗೆ ನೋಡಿ, ನನಗಿದು ಬರಬೇಕಿದ್ರೆ ನನ್ನ ಚಾನೆಲ್ ವೀಕ್ಷಿಸಿ ನಮಗೆ 1,000 ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರೆಲ್ಲ ಕಂಪ್ಲೀಟ್ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೇನೆ. ಆಮೇಲೆ ಈಗಲೂ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ಎಲ್ಲರೂ. ಈಗ ಒಂದು 2,600 ಸಬ್ಸ್ಕ್ರೈಬರ್ ಆಗಿದೆ ಈಗ. ಹೀಗೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೂ ವಿಡಿಯೋ ಮಾಡಿದರೆ ಅದನ್ನು ನೋಡಿ ಲೈಕ್ ಮಾಡಿ, ಮತ್ತು ಅದರಲ್ಲಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡಿಕೊಳ್ತೇನೆ. ಒಳ್ಳೆಯದಿದ್ದರೆ ಅದನ್ನು ತಿಳಿಸಿ. ಧನ್ಯವಾದಗಳು.